ಹೊಸದೊಂದು ತಿರುವನ್ನ ಪಡೆದುಕೊಂಡಿದೆ ರಿಕ್ಕಿ ರೈ ಫೈರಿಂಗ್ ಕೇಸ್. ಕ್ಷಣ ಕ್ಷಣಕ್ಕೂ ರಣರೋಚಕದತ್ತ ಗುಂಡೇಟಿನ ಪ್ರಕರಣ ಸಾಗ್ತಾ ಇದ್ದು ರೈ ಮೇಲೇನೆ ಪೊಲೀಸರಿಗೀಗ ಅನುಮಾನ ಹೆಚ್ಚಾಗ್ತಾ ಇದೆ. ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ರಿಕ್ಕಿ ರೈ ಕೇಸ್. ಕ್ಷಣ ಕ್ಷಣಕ್ಕೂ ರಣರೋಚಕದತ್ತ ಗುಂಡೇಟಿನ ಪ್ರಕರಣ. ರೈ ಮೇಲೇನೆ ಪೊಲೀಸರಿಗೀಗ ಅನುಮಾನ ಅನ್ನೋದು ಹೆಚ್ಚಾಗ್ತಾ ಇದೆ. ಪೊಲೀಸರಿಗೆ ಅನುಮಾನ ರಿಕ್ಕಿ ರೈ ಮೇಲೇನೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಶೂಟೌಟ್ ಕೇಸ್ ಏನಿದೆ ಅದೇ ಒಬ್ಬೊಬ್ಬರಿಂದ ಒಂದೊಂದು ರೀತಿ ಹೇಳಿಕೆಗಳು ಬರ್ತಾ ಇದೆ. ರೈ ಮೇಲಿನ ದಾಳಿ ಕೇಸ್ ಕುರಿತು ಈಗಾಗಲೇ ಓರ್ವನನ್ನ ವಿಠಲ ಅನ್ನೋರನ್ನ ಕಾಕಿ ತನಿಖೆಗೆ ಪಡೆದುಕೊಂಡಿದೆ, ವಿಚಾರಣೆಗೆ ನಡೆಸ್ತಾ ಇದೆ. ಗನ್ಮ್ಯಾನ್ ಇಂದಲೇ ಕೊಲೆಗೆ ಏನಾದರೂ ಕೃತ್ಯ ನಡೀತಾ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಒಂದು ಕಡೆ ಅವರ ಎರಡನೇ ಅಂದ್ರೆ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅವ್ರ ಮೇಲೂ ಕೂಡ FIR ಆಗಿದ್ದು, ಅವ್ರು ಸೇರಿದಂತೆ 4 ಜನರನ್ನು ಈಗಾಗಲೇ ಕಾಕಿ ವಶಕ್ಕೆ ಪಡೆದುಕೊಂಡಿದೆ. ಒಂದು ಕಡೆ ಅನುಮಾನ ಮೂಡ್ತಾ ಇದೆ ಈ ವಿಚಾರಕ್ಕೆ ಕುರಿತು. ನಾಲ್ವರಿಂದ ವಿಭಿನ್ನವಾದ ಹೇಳಿಕೆ ಬರ್ತಾ ಇದೆ. ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇರೋದೇ ದೊಡ್ಡ ತಲೆಬಿಸಿಯಾಗಿದೆ. ಈಗ ಮನೆ ಕೆಲಸದವರು, ಗನ್ಮ್ಯಾನ್ಗಳು, ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿ ಹಲವರಿಂದ ವಿಭಿನ್ನ ಹೇಳಿಕೆ ಬರ್ತಾ ಇದೆ. ಸೊ ಅದು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಸತ್ಯಾಸತ್ಯತೆ ಭೇದಿಸೋದಕ್ಕೆ ಪೊಲೀಸರು ಮುಂದಾಗಿದ್ದು ಈಗ ಗನ್ಮ್ಯಾನ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಈ ಹಿಂದೆ ನಡೆದಂತಹ ಶೂಟೌಟ್ ಪ್ರಕರಣ ಏನಿತ್ತು, ಈಗ ಅದು ಸಾಕಷ್ಟು ಟರ್ನ್ ಅಂಡ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸದ್ಯ ಏನಾಗ್ತಿದೆ ಅದರಲ್ಲಿ ವಿಚಾರಣೆ? ಪವಿತ್ರ, ಖಂಡಿತವಾಗ್ಲೂ ಏನು ರಿಕ್ಕಿ ರೈ ಮೇಲೆ ಡೆಡ್ಲಿ ಅಟ್ಯಾಕ್ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಂಡಿರುವಂಥದ್ದು. ದಿನದಿಂದ ಜನಕ್ಕೆ ಈ ಒಂದು ಅನುಮಾನ ಜಾಸ್ತಿ ಆಗ್ತಾ ಇದೆ ಪೊಲೀಸರಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೊಂದು ಸೆಕ್ಯೂರಿಟಿ ಇದ್ರೂ ಕೂಡ ಹೇಗೆ ಅವರ ಮೇಲೆ ದಾಳಿ ಆಯಿತು, ಹೇಗೆ ಶೂಟೌಟ್ ಆಯಿತು ಅನ್ನುವಂತಹ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಪೊಲೀಸರು. ಬಿಡದಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಮನೆ ಕೆಲಸದವರು, ಗನ್ಮ್ಯಾನ್ಗಳು ಮತ್ತೆ ಸೆಕ್ಯೂರಿಟಿ ಮ್ಯಾನೇಜರ್ಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗಳ ಹಿಂದೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಫೇಕ್ ಅಟ್ಯಾಕ್ ಮಾಡಿಸಿಕೊಳ್ಳಲು ಹೋಗಿ ರಿಕ್ಕಿ ರೈ ತಮ್ಮ ಪ್ರಾಣಕ್ಕೆ ಕೂತು ತಂದುಕೊಂಡ್ರ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಗನ್ಮ್ಯಾನ್ ವಿಠಲ್ ಮೇಲೆ ಸಾಕಷ್ಟು ಅನುಮಾನ ಪೊಲೀಸರಿಗೆ ಕಾಡಿಸ್ತಾ ಇರುವಂತದ್ದು. ನಿನ್ನೆ ಇಡೀ ದಿನ ರಿಕ್ಕಿ ರೈ ಮನೆ ಮೇಲೆ ದಾಳಿಯನ್ನ ನಡೆಸಿದಂತಹ ಪೊಲೀಸರು ಗನ್ಗಳು ಎಷ್ಟಿದಾವೆ, ಬುಲೆಟ್ಗಳ ಸಂಖ್ಯೆಯನ್ನ ಪರಿಶೀಲನೆಯನ್ನ ನಡೆಸಿ ಭದ್ರತೆಗಾಗಿ ಬಳಸ್ತಿದ್ದ ಗನ್ಗಳೆಷ್ಟು, ಗನ್ಗಳಿಗೆ ಪರವಾನಗಿ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಈ ಒಂದು ಪ್ರಕರಣಕ್ಕೆ ಸತ್ಯಾನುಸತ್ಯತೆ ಹೊರಬೀಳುವಂತಹ ಸಾಧ್ಯತೆಗಳು ಇದೆ. ಪವಿತ್ರ, ಅಭಿಷೇಕ್, ಈ ವಿಠಲ್ ಅನ್ನೋರ್ನ ಏನೀಗ ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ, ಅವ್ರೇನಾದ್ರೂ ವಿಚಾರ ಬಾಯ್ಬಿಟ್ಟಿದ್ದಾರಾ? ಜೊತೆಗೆ ಇಲ್ಲಿ ವಶಪಡಿಸ್ಕೊಂಡವರೆಲ್ಲರೂ ಕೂಡ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇರೋದು ಎಲ್ಲ ಪೊಲೀಸರಿಗೆ ಒಂದು ದಾರಿ ತಪ್ಪಿಸುವಂತಹ ಕೆಲಸ ಏನಾದ್ರೂ ನಡೆದಿದೆಯಾ ಹೇಗೆ ಅಂತ? ಈ ಒಂದು ಡೆಡ್ಲಿ ಅಟ್ಯಾಕ್ ಹಿಂದೆ ಎಲ್ಲೋ ಒಂದು ಕಡೆ ರಿಕ್ಕಿ ರೈ ಮೇಲೆ ಕೂಡ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಪೊಲೀಸರು. ಅವರು ಎಲ್ಲೋ ಒಂದು 4 ಜನರ ಹೆಸರನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 4 ಜನರ ಹೆಸರನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಬಟ್ ಆ 4 ಜನರ ಹೇಳಿಕೆಗಳನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಈ
ಪ್ರಕರಣಕ್ಕೂ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಹಂಗಾಗಿ ಈ ಒಂದು ಫೇಕ್ ಅಟ್ಯಾಕ್ ಮಾಡಿಸ್ಕೊಳ್ಳಲು ಹೋಗಿ ಇವರು ಸಿಗಾಕೊಂಡಿದ್ದಾರ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿ ಇವತ್ತು ಯಾವ ರೀತಿಯಾದಂತಹ ಕ್ರಮವನ್ನು ತಗೊಳ್ತಾರೆ, ಜೊತೆಗೆ ಇದು ರಿಕ್ಕಿ ರೈಗೆ ಕೂಡ ಎಲ್ಲೇ ಒಂದು ಕಡೆ ಈ ಪ್ರಕರಣ ಟ್ವಿಸ್ಟ್ ತಗೊಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಒಟ್ಟಾರೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನು ಪಡೆದುಕೊಳ್ತಾ ಇರೋದು ರಿಕ್ಕಿ ರೈ ಪ್ರಕರಣ. ಅವ್ರ ಮೇಲೇನೆ ಈಗ ದಟ್ಟವಾದ ಅನುಮಾನ ಅಂತೂ ಪೊಲೀಸರಿಗೆ ಮೂಡ್ತಾ ಇದೆ.